ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್. ಇವತ್ತು ನಾವು ಈ ಎಳ್ಳಮಸೆ ಅಂತ ಹೇಳಿ ಹೊಲಕ್ಕೆ ಹೋಗಿದ್ವಲ್ವ, ಅದೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಇದು ಪಾರ್ಟ್ 2 ವಿಡಿಯೋ. ಎಳ್ಳಮಸೆಗೆ ನಾವು ನಮ್ಮ ಮಾವ ಮತ್ತು ನನ್ನ ಮಕ್ಕಳು, ನಮ್ಮ ಮನೆಯವರು ಹೋಗಿದ್ವಿ. ಇಲ್ಲಿಂದ ಗದಗಿಂದ ನಾವು ಅಲ್ಲಿ ಹೋಗಿದ್ವಿ. ಸೊ ಇಲ್ಲಿ ಕಲ್ಲತ್ರ ಒಂದು ಹಳ್ಳಿ ನಮ್ಮದು, ಎರೆಹೊಲಕ್ಕೆ ಅಂತ ಹೇಳ್ತಾರಲ್ವ. ಸೊ ಆ ಹೊಲಕ್ಕೆ ಹೋಗಿದ್ವಿ. ಕಪ್ಪು ಮಣ್ಣು ಇರುತ್ತಲ್ವ, ಆ ಹೊಲ ಹೋಗಿದ್ವಿ. ಅಲ್ಲಿ ಜೋಳ ಆಮೇಲೆ ಕಡಲೆ ಎಲ್ಲ ಹಾಕಿದ್ವಿ. ಸೊ ಅದಕ್ಕೆ ಪೂಜೆ ಮಾಡಿದ್ರು ಆಯಿತು ಅಂತ ನಮ್ಮ ಅತ್ತೆ ಮಾವ ಆ ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷವೂ ಅಲ್ಲೇ ಕರ್ಕೊಂಡು ಹೋಗೋದು ನಮಗೆ. ಇಲ್ಲಿ ಎಳ್ಳಮಾಸೆನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಾನು ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೀನಿ. ನಾವು ಸಹ ಅದೇ ರೀತಿಯಾಗಿ ಮಾಡ್ತೀವಿ. ಇಲ್ಲಿ ನನ್ನ ಮಗಳು ಅಂಕರು ಹೊಲಕ್ಕೆ ಹೋದ್ಮೇಲೆ ಒಂದು ಕಡೆ ನಿಲ್ತಾ ಇಲ್ಲ. ದೊಡ್ಡವಳು ಹಾಗಲ್ಲ, ಅವಳ ಅಜ್ಜನ ಹತ್ರ ಹೋಗಿ ಕುಂತ್ಬಿಟ್ಟಿದ್ಲು. ಇವಳು ಚಿಕ್ಕವಳು ತುಂಬ ಸತಾಯಿಸ್ತಾ ಇದ್ಲು. ಸೊ ನಮ್ಮ ಅತ್ತೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಜೋಳದ ದಂಟಿತ್ತಲ್ವ, ಅದಕ್ಕೆ ಒಂದು 5 ಜನ ಪಾಂಡವನ್ನ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಹೊಲದ ಪೂರ್ತಿ ಚೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಪೂಜೆ ಮಾಡಿಕೊಟ್ರು. ನಂತರ ಚರಗ ಚೆಲ್ಲಿದ್ವಿ ಈ ಥರ ನಾನು ನಮ್ಮ ಮನೆಯವರು ಸೇರಿ. ಚಲಂಗಿಯೋ ಪುಲ್ಲಂಗಿಯೋ ಅಂತ ಹೇಳಿ ಹೊಲ ತುಂಬ ನೈವೇದ್ಯನೆಲ್ಲ ಅರ್ಪಿಸಿ ತಾಯಿಗೆ. ಲಾಸ್ಟಲ್ಲಿ ಒಂದು ಹತ್ತಿರ ನೈವೇದ್ಯನ ಮಿಕ್ಕಿಸಿರ್ತಲ್ವ, ಸೊ ಮಣ್ಣಲ್ಲಿ ಮುಚ್ಚಬೇಕು ಅದನ್ನು, ನೈವೇದ್ಯನ ದೇವರಿಗೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವಂಕರು. ಪ್ರತಿ ವರ್ಷವೂ ಇದೇ ರೀತಿ ನಾವು ಮಾಡೋದು. ಹೊಲಕ್ಕೆ ಹೋಗ್ತೀವಿ, ಮಿಸ್ ಮಾಡ್ಕೊಳೋದಿಲ್ಲ. ಕೆಲವೊಂದು ಸಲ ಮಿಸ್ ಆಗಿರುತ್ತೆ, ಹೋಗಿರ್ತೀವಿ. ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ವೆರೈಟಿ ಫುಡ್ಸ್ ಎಲ್ಲ ಮಾಡಿದ್ವಿ. ರೊಟ್ಟಿ, ಕರ್ಜಿಕಾಯಿ, ಎಳ್ಳು ಹೋಳ್ಗೆ, ಶೇಂಗಾ ಹೋಳ್ಗೆ, ಖಾರದ ಪುಡಿ, ಮೊಸರು, ಹೆಸರು ಕಾಳು ಪಲ್ಯ, ಕೊರದಿಟ್ಟಿನ ಪಲ್ಯ, ಆಮೇಲೆ ರೈಸ್ ಸಾಂಬಾರು, ಕಡುಬು, ಹೂರಣದ ಹೋಳಿಗೆ ಅಂತ ಹೇಳ್ತಾರಲ್ವ. ಸೊ ಅದರೆಲ್ಲ ವೆರೈಟಿ ಅಡುಗೆ ಮಾಡಿ ಹೊಲಕ್ಕೆ ತೊಗೊಂಡು ಹೋಗಿ ಚೆನ್ನಾಗಿ ಊಟ ಮಾಡಿ ಮಸ್ತಾಗಿ ಎಂಜಾಯ್ ಮಾಡಿ ಬಂದ್ವಿ. ನೋಡಿ ಕಡಲೆ ಎಷ್ಟು ಸಣ್ಣದಾಗಿದೆ ನೋಡಿ. ಇಲ್ಲಿ ಊಟಕ್ಕೆ ಬಡಿಸ್ತಿದ್ದೆ ನಮ್ಮ ಮನೆಯವ್ರಿಗಾಗಲೇ. ಸಂಡಿಗೆ ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ. ಎಂಜಾಯ್ ಮಾಡಿದ್ವಿ, ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಹೊಲದಲ್ಲಿ. ನೀವು ಸಹ ಹೀಗೆ ಎಂಜಾಯ್ ಮಾಡಿದ್ರಾ ಅಂತ ಕಮೆಂಟಲ್ಲಿ ತಿಳಿಸಿ. ಅಥವಾ ನಿಮ್ಮ ಕಡೆ ಯಾವಾಗ ಈ ರೀತಿ ಚರಗ ಚೆಲ್ತಾರೆ ಅಥವಾ ಭೂತಾಯಿಗೆ ಕೃತಜ್ಞತೆನ ತಿಳಿಸ್ತೀರಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಯಾವ ರೀತಿ ನೀವು ಅಡುಗೆನ ಮಾಡಿರ್ತೀರಾ ಅಂತ ಹೇಳಿ ತಿಳಿಸಿ. ಆಮೇಲೆ ನಾವಿಲ್ಲಿ ಸಜ್ಜಿ ರೊಟ್ಟಿನೂ ಸಹ ಮಾಡಿದ್ವಿ. ನೋಡಿ ನನ್ನ ಮಗಳು ಹೇಗೆ ಓಡಾಡ್ತಾ ಇದ್ದಾಳೆ. ಇವಳು ಚಿಕ್ಕವಳು, ಇವಳು ದೊಡ್ಡವಳೊಬ್ಬಳಿದ್ದಾಳೆ, ಇವಳು ಚಿಕ್ಕವಳು. ತುಂಬ ಅಂದರೆ ತುಂಬ ಓಡಾಡ್ತಾ ಇದ್ಲು, ತುಂಬ ಸತಾಯಿಸ್ತಾ ಇದ್ಲು. ಒಂದು ಕಡೆ ಕೂರ್ತಾ ರೆಡಿನೇ ಇಲ್ಲ, ಬರೀ ಓಡೋದು, ಕಿತ್ತೋದು, ಮಣ್ಣಲ್ಲಿ ಆಡೋದು. ಊಟನೇ ಮಾಡಲಿಲ್ಲ ಕಡೆಗೂ, ಬರೀ ಇದೇ ರೀತಿಯಾಗಿ ಆಟ ಆಡ್ತಾ ಇದ್ಲು. ನೋಡಿ ಹೇಗಿದೆ. ಲಾಸ್ಟಲ್ಲಿ ಎಲ್ಲ ಊಟ ಮುಗಿಸಿ ಮನೆಗೆ ಹೋಗೋ ಹೊತ್ತರಲ್ಲಿ ನಮ್ಮ ಅತ್ತೆ ಮಾವಂದು ನನ್ನ ಮಗಳದ್ದು ನಾವು ಒಂದು ಸ್ವಲ್ಪ ಫೋಟೋಗೆ ಪೋಸ್ ಕೊಟ್ಟು ಫೋಟೋಸನ್ನೆಲ್ಲ ತೊಗೊಂಡು ಆಮೇಲೆ ಮನೆಗೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರು ನಮ್ಮ ಅತ್ತೆ ಮಾವ, ಇವಳು ನನ್ನ ದೊಡ್ಡ ಮಗಳು. ನೋಡಿ ಇವಳು ನನ್ನ ದೊಡ್ಡ ಮಗಳು. ನೋಡಿ ಹೇಗೆ ಕುಂತಿದ್ದಾರೆ ಅಜ್ಜ ಮೊಮ್ಮಗಳು ಊಟಕ್ಕೆ ಅಂಥೇಳಿ. ಅಲ್ಲಿ ಸೈಡಲ್ಲಿ ಹೋಗಿ ಕುಂತಿದ್ದಾರೆ ನೆರಳಿಗೆ. ಇವರು ನಾನು, ನಮ್ಮ ಮನೆಯವರು, ನನ್ನ ಮಗಳು, ದೊಡ್ಡ ಮಗಳು. ಚಿಕ್ಕ ಮಗಳು ಮಲ್ಕೊಂಬಿಟ್ಲು, ಅಡ್ಡಾಡಿ ಸುಸ್ತಾಯಿತು ಅಂಥೇಳಿ. ಈ ರೀತಿಯಾಗಿತ್ತು ನಮ್ಮ ಹೊಲದ ಅನುಭವ. ನೀವು ಹೇಗೆ ಎಂಜಾಯ್ ಮಾಡಿದ್ರು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್, ಬಾಯ್ ಆಲ್.